ರಾಜ್ಯಾದ್ಯಂತ ವಕ್ಫ್ ಆಸ್ತಿ ಕಬಳಿಕೆ ಅನ್ನೋ ಆರೋಪ ಈಗ ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇದೆ. ಜೊತೆಗೆ ಈ ವಿಚಾರ ಈಗ 2 ಚುನಾವಣೆಗಳಲ್ಲೂ ಕೂಡ ಅಂದರೆ ಏನು ಬೈ ಎಲೆಕ್ಷನಲ್ಲೂ ಕೂಡ ಒಂದು ಕಡೆ ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಓಲೈಕೆಯಾಗಿ ಬಳಸ್ಕೊಳ್ತಿದೆ ಅಂತಕ್ಕಂಥದ್ದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಿದ್ರೆ ವಕ್ಫ್ ಆಸ್ತಿ ನಿಜಕ್ಕೂ ಕೂಡ ಇಲ್ಲಿ ವಿವಾದ ಎದ್ದಿರೋದಾದ್ರೆ ಎಲ್ಲಿ? ಇದರ ಮೂಲ ಏನು? ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ರಾಜಕಾರಣಿಗಳು ಹಾಗೇನೇ ಸಾಕಷ್ಟು ಇತಿಹಾಸದ ಬಗ್ಗೆ ತಿಳ್ಕೊಂಡಂಥವರು ನಮ್ಮ CM ಇಬ್ರಾಹಿಂ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಈ ವಕ್ಫ್ ಆಸ್ತಿ ಕಬಳಿಕೆ ಅಂತಕ್ಕಂಥ ಆರೋಪ, ಈ ವಿಚಾರದ ಬಗ್ಗೆ ತಾವು ಮೂಲ ಎಲ್ಲಿಂದ ಶುರುವಾಗಿದೆ, ಯಾಕೆ ಆಗಿದೆ ಅಂತ? ಇದನ್ನ ಹಿಂದೆನೂ ಕೂಡ ಇದು ಈಗಿಂದಲ್ಲ. ಇದು ಇವರು ವಕ್ಫ್ ಬೋರ್ಡು ನೋಟಿಫಿಕೇಶನ್ ಮಾಡದೇ ಇರತಕ್ಕಂಥ ತಪ್ಪಿನಿಂದ ರೈತರ ಜಮೀನು ಅವ್ರ ಹೆಸರಿಗೆ ಪಾಣಿ ಬಂದ ಮೇಲೆ ಅದು ವಕ್ಫ್ ಅಂಥೇಳಿ ಇವರು ಹೇಳ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯದ ರೈತರಿಗೆ ಇಷ್ಟು ಮಾತ್ರ ನಾನು ಆಶ್ವಾಸನೆ ಕೊಡ್ತೀನಿ. ಈ ಕೋಡೇಹಳ್ಳಿ ಚಂದ್ರಶೇಖರ್ ಜೊತೆಯಲ್ಲೂ ಕೂಡ ಮಾತಾಡಾಗಿದೆ. ಅವರು ನಾನು ಕೂಡ ಹಾವೇರಿಗೆ ಮತ್ತು ಬಿಜಾಪುರಕ್ಕೆ ಪ್ರವಾಸ ಜೊತೆಲೇ ಹೋಗ್ಬೇಕು ಅಂತಿದ್ವಿ. ಆದರೂ ಅವ್ರು ಇವತ್ತು ನಾಳೆ ಬೀದರಿಗೆ ಹೋಗ್ತಾಯಿದ್ದಾರೆ. ನಾಳೆ ನಾನು ಬಿಜಾಪುರಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ಯಾರೇ ರೈತರು ಇದ್ರ ಬಗ್ಗೆ ಗಾಬರಿ ಪಡಬೇಕಾದಂಥದ್ದಿಲ್ಲ. ನಿಮ್ಮ ಹೆಸರಿಗೆ ಪಾಣಿ ಇದ್ದರೆ ಆ ಭೂಮಿಯ ಒಡೆಯರು ನೀವೇ, ನಂಬರ್ 1. ನಂಬರ್ 2, ವಕ್ಫು ಅಂಥೇಳಿ ಸಡನ್ನಾಗಿ ಒಂದು ನೋಟಿಸ್ ಕೊಡ್ತಕ್ಕಂಥದ್ದು, ಇದು ನಮ್ಮದು ಅಂತ ಹೇಳ್ತಕ್ಕಂಥದ್ದಕ್ಕೆ ವಕ್ಫ್ ಬೋರ್ಡ್ನವರಿಗೂ ಅಧಿಕಾರ ಇಲ್ಲ. ವಿಲೇಜ್ ಅಕೌಂಟೆಂಟ್ ಸರ್ವೆ ಮಾಡಿ ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟು ಅದು AC ಹತ್ರಕ್ಕೆ ಬಂದು DC ಹತ್ರಕ್ಕೆ ಹೋಗಿ ಅದಾದಮೇಲೆ ಸರ್ಕಾರಕ್ಕೆ ಹೋದ 12 ತಿಂಗಳು ಆದಮೇಲೆ ಅದು ನೋಟಿಫಿಕೇಶನ್ ಆಕೈತಿ. ಈಗ ಆಗಿರೋಂಥ ಪ್ರಕ್ರಿಯೆ ತಪ್ಪಿದೆ ಅಂತ ತಮ್ಮ? ಈಗ ಆಗಿರ್ತಕ್ಕಂಥ ಪ್ರಕ್ರಿಯೆ ಅದು ಯಾವಾಗಲೂ ಆಗ್ಬೇಕಾದಂಥದ್ದನ್ನು ಈಗ ಮಾಡಕ್ಕೆ ಹೋದ್ರಿ ಇವರು. ಇದ್ರ ಉದ್ದೇಶ ಏನಿರ್ಬೋದು ಅಂತ? ಎಲೆಕ್ಷನ್ ಏನು ಅಂತ ಹೇಳಿದ್ರೆ ಹುಮ್ಮಸ್ಸು. ಈಗ ಅಲ್ಲಿ ಏನಾಗಿದೆ ಅಂತಂತ ಹೇಳಿದ್ರೆ ಆಡಳಿತದ ಅನುಭವ ಹೀಗಾದ್ರೆ ಏನಾಗುತ್ತೆ ಅದು ತಿಳ್ಕೊಬೇಕು ಫಸ್ಟು. ಸಮುದಾಯ ಸಚಿವರಿಂದನೇ ಶುರುವಾಯಿತು ಅಂತಕ್ಕಂಥದ್ದು ಕೂಡ ಹೇಳಿದ್ನಲ್ಲ, ಅವರಿಗೆ ಅನುಭವದ ಕೊರತೆಯಿಂದಾಗಿ ಈ ಥರ ಆಗಿದೆ. ಅದನ್ನು ಕೂಡ ಸಿದ್ದರಾಮಯ್ಯನವರು ವಕ್ಫ್ ಬೋರ್ಡು ಎಲ್ಲ ನೋಟಿಸ್ ವಾಪಸ್ ತಗೊಂತೇಳಿ ಹೋಲ್ ಆ್ಯಂಡ್ ಸೋಲ್ ಮಾಡಿಬಿಟ್ರು. ಹಾಗೂ ಮಾಡೋಕ್ಕೆ ಬರೋಲ್ಲ. ಎಲ್ಲೆಲ್ಲಿ ರೈತರು ಕಬ್ಜಾ ಇದೆ ಅಲ್ಲಿ ಎಸ್, ಎಲ್ಲಿ ಸರ್ಕಾರಿ ಕಬ್ಜಾ ಇದೆ, ಎಲ್ಲಿ ಬೇರೆಯವ್ರು ಪ್ರೈವೇಟ್ನವ್ರು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೋ ಅದನ್ನು ಕ್ಲೈಮು ವಕ್ಫ್ ಬೋರ್ಡ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾರು ರೈತರು ತಲೆ ಕೆಡಿಸ್ಕೋಬೇಕಾದಂಥದ್ದಿಲ್ಲ. ಸ್ಪಷ್ಟವಾಗಿ ನಾನು ಆಶ್ವಾಸನೆ ಕೊಡ್ತಾಯಿದ್ದೀನಿ. ನಾನು ಒಬ್ಬ ರೈತ. ಆ ರೈತರ ಜಮೀನು, ಆ ಜಮೀನಿನ ಒಡೆಯ ಅವನೇ. ನಾವೀಗ ರೈತರನ್ನು ಕೂಡ ಭೇಟಿ ಆಗಕ್ಕೆ ಹೋಗ್ತಾ ಇದ್ದೀರಿ. ಈಗ ಎಲ್ಲೆಲ್ಲಿ ವಿಸಿಟ್ ಕೊಡ್ತೀವಿ? ಬಿಜಾಪುರ ಜಿಲ್ಲೆಯಲ್ಲಿ ಕೆಲವರನ್ನ ಮುಖಂಡರನ್ನ ಭೇಟಿ ಆಗ್ತಾ ಇದ್ದೀನಿ. ಆಸ್ತಿ ಕಬಳಿಕೆ ಆಗಿದೆ ಅಂತ ಹೇಳಿ ಏನು ರೈತರು ಕೆಲವರೆಲ್ಲ ಸರ್ಕಾರದ ಮೊರೆ ಹೋಗಿದ್ರು, ಅಂಥವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದೀರಾ ತಾವು? ಹೌದು, ಬಂದರೆ ಎಲ್ರಿಗೂ ಭೇಟಿ ಆಗ್ತೀವಿ. ಇಲ್ಲಾಂದ್ರೆ ನಾನೇನು ಕೋಡೇಹಳ್ಳಿ ಚಂದ್ರಶೇಖರ್, ನಾನು ಮಾರ್ಸಂದ್ರ ಮುನಿಯಪ್ಪ 3 ಜನ ಹೋಗ್ಬೇಕು ಅಂತಂಥೇಳಿ ತೀರ್ಮಾನ ಮಾಡಿದ್ದು. ಆದರೆ ಈ ಕಾರಣಾಂತರದಿಂದ ಏನಿದೆ ಅಂತಂತ ಹೇಳಿದ್ರೆ ನಮ್ದವ್ರ ಪ್ರೋಗ್ರಾಮ್ ಅಡ್ಜಸ್ಟ್ ಆಗಿಲ್ಲ. ಅವ್ರು ಬೀದರಿಗೆ ಹೊಂಟಿದ್ದಾರೆ. ಸೊ ಅದು ಬಂದಮೇಲೆ ಮತ್ತೆ ಪುನಃ ಇನ್ನೊಂದು ಸಲ ಪ್ರವಾಸ ಹೋಗ್ತೀವಿ ನಾವಲ್ಲಿ. ಅನ್ವರ್ ಮಾಣಿಪ್ಪಾಡಿ ವರದಿ ಬಗ್ಗೆ ತಮಗೆ ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ. ಆದರೆ ವರದಿ ಬಹಿರಂಗ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತದೆ. ಕಾಂಗ್ರೆಸ್ ನಾಯಕರು ಕಬಳಿಸಿದ್ದಾರೆ ಅಂತಾರೆ, ಹಿರಿಯರ ಪ್ರಭಾವಿಗಳು ಕಬಳಿಸಿದ್ದಾರೆ ಅಂತಾರೆ. ಅಂದರೆ ತಮಗಿರುವಂಥ ಒಂದು ಮಾಹಿತಿ ಜಸ್ಟ್ ಜನರಿಗೆ ಇಂಥದ್ದೊಂದು ಕುತೂಹಲ ಇದೆಯಲ್ವಾ? ಹಾಗಾಗಿ BJP ಸರ್ಕಾರ ಇದ್ದಾಗಲೇ ಹೇಳ್ದೆ ನಾನು, ಇದನ್ನು CBI ಎನ್ಕ್ವೈರಿ ಕೊಡಿ ಅಂತ. ಕೊಡಲಿಲ್ಲ. ಈಗಲೂ ಆ ಮಾತಿಗೆ ತಾವು ಬದಲಿ? ಈಗಲೂ ನಾನು ಹೇಳ್ತೇನೆ ಸರ್ಕಾರಕ್ಕೆ, ನೀವು CBI ಎನ್ಕ್ವೈರಿ ಕೊಡಿ. ಸತ್ಯಾಸತ್ಯಾಂಶವನ್ನು ರಾಜ್ಯದ ಜನರಿಗೆ ಅದು ಗೊತ್ತಾಗಬೇಕು. ಎರಡನೇದು, ಅದನ್ನು ಆಧಾರವಾಗಿ ಇಟ್ಕೊಂಡು ಯತ್ನಾಳ್ ಅವ್ರೇನು ನನ್ನ ಮೇಲೆ ಆಪಾದನೆ ಮಾಡಿದ್ರು, ಅವ್ರಿಗೆ ಈಗಾಗಲೇ ನಾನು ಲಾಯರ್ ನೋಟಿಸ್ ಕೊಟ್ಟಿದ್ದೀನಿ. 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ನಿಮ್ಮ ಮೇಲೆ ಹಾಕ್ತೀನಿ. ನಾನು ಎಲ್ಲ ಆಸ್ತಿ ತೊಗೊಂಡೆ, ಏನು ತೊಗೊಂಡೆ ಹೇಳಿ. ಇಲ್ಲ ನೀವು ಸುಮ್ಮನೆ ಉಡಾಫಿ ಹೇಳಿದ್ರೆ ಕ್ಷಮೆ ಕೇಳಿ, ಕ್ಷಮೆ ಕೇಳದೇ ಇದ್ದರೆ ಕೋರ್ಟಿಗೆ ಬನ್ನಿ. ಇನ್ನು ಆಗಲೇ ಅವ್ರಿಗೆ ನೋಟಿಸ್ ನೆನ್ನೆ ಕಳಿಸಾಯಿತು. ಅದನ್ನು ಮಾಧ್ಯಮಕ್ಕೂ ಆ ನೋಟಿಸನ್ನು ನಾನು ತೋರಿಸಿದ್ದೇನೆ. ಈಗ ಮುಂದೆ ಅನ್ವರ್ ಮಾಣಿಪ್ಪಾಡಿ ವರದಿ ಮಂಡನೆ ಆಗ್ತಾ ಇಲ್ಲ, ಅದು ಎಲ್ಲೂ ಆಗ್ತಾ ಇಲ್ಲ ಅಂದರೆ ಮೂಲೆ ಗುಂಪು ಸುಮಾರು ವರದಿಗಳನ್ನ ಮಾಡ್ತಾರೆ, ಆಯೋಗಗಳನ್ನ ಮಾಡ್ತಾರೆ, ಎಲ್ಲವೂ ಮೂಲೆ ಸೇರ್ತಾ ಇದೆ. ಅಂದರೆ ತಮ್ಮ ಒಂದು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ಬೋದು ಹಿರಿಯ ರಾಜಕಾರಣಿಗಳಾಗಿ? ಸರ್ಕಾರಕ್ಕೆ ಸಲಹೆ ಫಸ್ಟು, ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಬರೆದಿದ್ದಾನು ಸುಮ್ಮನೆ ಕೆಲಸವಿಲ್ದವರು ಸಾಹಿತ್ಯ ಪುಸ್ತಕ ಬರ್ದಂಗೆ ಬರೆದುಬಿಟ್ಟಾನು ಅವನು.
ಎಲ್ಲರ ಹೆಸರು ತಗೊಂಡು ಇವರು ಇವರು ಅಂತ ಸ್ಪಷ್ಟವಾಗಿ ಅವನು ಹೇಳಬೇಕು. ಯಾರು, ಯಾವ ಜಾಗ, ಸರ್ವೆ ನಂಬರ್ ಎಷ್ಟು, ಜಾಗ ಎಷ್ಟು, ಎಲ್ಲಿ ತಗೊಂಡ್ರು, ಇದನ್ನು ಹಾಕಿ ಉಲ್ಲೇಖ ಮಾಡಿ ಬರ್ತಿದ್ರೆ ಅದಕ್ಕೊಂದು ಮರ್ಯಾದೆ ಇರೋದು. ಈತ ಏನಿಲ್ಲ ಅಲ್ಲಿ ತೊಗೊಂಡ್ರೆ ಆಕಾಶದಾಗೆ 1,40,000 ನಕ್ಷತ್ರ ಇದ್ದಾವೆ ಅಂದರೆ ಯಾರು ಎಣಿಸ್ಕೊಂಡು ಬರೋಕ್ಕೆ ಹೋಗಿಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರಲ್ಲ, ಸರ್ಕಾರ ಅದಕ್ಕೆ CBI ಕೊಡಿ, ಲೆಟ್ CBI ಎನ್ಕ್ವೈರಿ ಮಾಡಲಿ. ಇದಕ್ಕೆ ಒಂದು ಪ್ರಶ್ನೆ ಯಾರು ಮಾಡಿದ್ರೆ, ಮೊನ್ನೆ ಅಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೆಲವರು ಹೆಸರುಗಳನ್ನ ತಮ್ಮ ಹೆಸರನ್ನು ಸೇರಿಸಿ ಉಲ್ಲೇಖ ಮಾಡಿ ಅಂದರೆ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದರು. ಪ್ರಹ್ಲಾದ್ ಜೋಶಿ ಅವರು ಇನ್ನೊಂದು ಸಲ ಮಾಡಿದರೆ ಯತ್ನಾಳ್ ಮೇಲೆ ಕೇಸ್ ಹಾಕಿದಂಗೆ ಅವರಿಗೂ ಹಾಕ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಸುಮ್ಮನೆ ನನಗೆ ಬೀದಿಗೆ ಎಳಿಬೇಡ್ರಿ. ಜೋಶಿಯವರೇ, ಜಗನ್ನಾಥರಾವ್ ಜೋಶಿ ಜೊತೆ ಕೆಲಸ ಮಾಡಿದ್ರು ನಾನು. ನೀವಂತ ಪತಿವರ್ತಿರಲ್ಲ, ನಿಮ್ಮ ಪಾವಿತ್ರ್ಯ ಏನು ಅಂತ ಗೊತ್ತಿದೆ. ಹುಬ್ಬಳ್ಳಿ ಮೈದಾನದಾಗ ಬಂದು ನಾನು ಹೇಳ್ಬೇಕಾಗತ್ತೆ. ನಿಮಗೆ ಧೈರ್ಯ ಇದ್ದರೆ ಹೇಳಿ ಎಲ್ಲಿ ಯಾವ ಆಸ್ತಿ ಅಂತ. ಇಲ್ಲ ಬಾಯಿ ಮುಚ್ಕೊಂಡು ಕ್ಷಮೆ ಕೇಳಿ. ದಾಖಲೆ ಕೇಳ್ತಾ ಇದ್ದೀರಿ ಹಾಗಾದ್ರೆ? ಹೌದು. ಎಲ್ಲಿ ವಕ್ಫ್ ತಿಂದರು, ಯಾರು ಎಲ್ಲಿ ತಿಂದರು, ಯಾವ ತಿಂದರು ಹೇಳ್ಬೇಕಲ್ಲ. ಜೋಶಿ ಹೇಳ್ರಿ. ಜೋಶಿ ಗಂಡಸ್ಥಾನ ಇದ್ರೆ ಕಮಾನ್ ಚಾಲೆಂಜ್ ಮಾಡಿ ಹೇಳ್ತೀನಲ್ಲ ನಾನು, ಹೇಳು. ಸುಮಾರು 8 ಜನರ ಹೆಸರುಗಳನ್ನು ಹೇಳಿದ್ದಾರೆ ರಾಜಕಾರಣಿಗಳ ಹೆಸರು. ಅದನ್ನು ಅವ್ರದ್ದು ನನಗೆ ನಾನು ಬಾಕಿಯವ್ರದ್ದು ನನಗೆ ಬೇಕಾಗಿಲ್ಲ. ಅನ್ಯರ ಡೊಂಕನ್ನು ನೀವೇ ಕೆತ್ತಿದ್ದೀವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಇದುವೇ ಅಂತರಂಗ ಶುದ್ಧಿ, ಇದುವೇ ಬರಂಗ. ಜೋಶಿ, ನೀವು ಜೋಶಿನೇ ಭಕ್ತ ಭಂಡಾರಿ ಬಸವಣ್ಣಗೆ ಬೆನ್ನತ್ತದಂಥ ಮಂದಿ ನೀವು. ನನಗೂ ಬೆನ್ನತ್ತಕ್ಕೆ ನೋಡ್ತಾ ಇದ್ದೀರಿ. ನೀವು ಸಕ್ಸಸ್ ಆಗೋದಿಲ್ಲ. ಇಲ್ಲ ಕ್ಷಮೆ ಕೇಳಿ, ಇಲ್ಲ ಕೇಸ್ ಹಾಕಿಸ್ಕೊಳಕ್ಕೆ ತಯಾರಾಗ್ರಿ. ಸವಾಲು ಹಾಕಿದ್ದೀನಿ. ಎಸ್, ನೀವು ತೋರಿಸಿ ನಿಮ್ಮ ಚಾನಲಲ್ಲಿ. ಕಮಾನ್, ಐ ವಿಲ್ ರೆಡಿ ಟು ಅಕ್ಸೆಪ್ಟ್ ಇಟ್. ಹಾಗೇನೇ ಎಲ್ಲೋ ಒಂದು ಕಡೆ CM ಇಬ್ರಾಹಿಂ ಅವರು ರಾಜಕೀಯವಾಗಿ ಒಂದಷ್ಟು ದೂರ ಸರಿದಿದ್ದಾರೆ ರಾಜಕೀಯ ಚಟುವಟಿಕೆಗಳಿಂದ ಅಂತಕ್ಕಂಥದ್ದು. ನಾನೇನು ದೂರ ಸರಿದಿಲ್ಲ. ಜನವರಿ ತಿಂಗಳಲ್ಲೇ ನಾವೊಂದು 3ನೇ ಶಕ್ತಿ, ಶಿವನ 3ನೇ ಕಣ್ಣು ಕರ್ನಾಟಕದಲ್ಲಿ ಕಣ್ಣು ಬಿಡುತ್ತೆ. ಬಸವತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ನಾವೊಂದು ಶಕ್ತಿಯನ್ನು ರಾಜ್ಯದಲ್ಲಿ ಕಟ್ತೇವೆ. ಕಾದು ನೋಡಿ. ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿ ವೆಯ್ಟ್ ಅಂದರೆ ಹೊಸ ಪಕ್ಷದಕ್ಕೆ ಈಗ ಯಾಕೆಂತಂದರೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥ ಆ ನಿಟ್ಟಿನಲ್ಲಿ ಅಷ್ಟೇ. ನೋಡೋಣ ಉದಯ ಆಗುತ್ತೆ, ಹೊಸ ಪಕ್ಷ ಉದಯ ಆಗುತ್ತೆ. ವೆಯ್ಟ್ ಮಾಡಿ ಅಂದಲ್ಲ. ಈಗಾಗಲೇ ಎಲ್ಲ ಥರದ ಸಿದ್ಧತೆಗಳಾಗಿದೆ ಹಾಗಾದ್ರೆ ಇಬ್ರಾಹಿಂ ಸಾಹೇಬ್ರ? ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಆಗಿದ್ರೆ ಆಗಿದೆ. ಯಾರೆಲ್ಲ ಪಕ್ಷಗಳಿಗೆ ತಮಗೆ ಒಂದು ಹಿರಿಯ ಮುಖಂಡರುಗಳು, ಹಿರಿಯ ರಾಜಕಾರಣಿಗಳು ಅಂತಕ್ಕಂಥದ್ದು ಒಂದಷ್ಟು ಬೇಕು. ಯಾವೆಲ್ಲ ಹೊಸ ಮುಖಗಳನ್ನ ಕಾಣ್ಬೋದು, ನಿರೀಕ್ಷೆ ಮಾಡ್ಬೋದು? ಮುಖಗಳು ಮಾರ್ಸಂದ್ ಮುದಿಯಪ್ಪನವರು, ಕೋಡಿಹಳ್ಳಿ ಚಂದ್ರಶೇಖರ್ನವರು, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಅನೇಕ ಜನ ಶಾಸಕರು, ಮಾಜಿ ಶಾಸಕರಿದ್ದಾರೆ. ಈಗ ಹೆಸರು ಹೇಳಲ್ಲ ನಾನು. ವೆಯ್ಟ್ ಆ್ಯಂಡ್ ಸಿ. 13ನೇ ತಾರೀಕು ಎಲೆಕ್ಷನ್ ಮುಗೀಲಿ. ಪಕ್ಷಗಳ ಹಿರಿಯ ನಾಯಕರುಗಳು ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಹಿರಿಯ ರಾಜಕಾರಣಿಯಾದಂಥ CM ಇಬ್ರಾಹಿಂ ಅವರ ಮಾತು. ಅವ್ರು ಹೇಳುವಂತೆ ಒಂದು ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ನೇರವಾದಂಥ ಸವಾಲನ್ನು ಹಾಕಿರ್ತಕ್ಕಂಥದ್ದು. ನನ್ನ ಮೇಲೆ ಏನು ಆರೋಪವನ್ನು ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆಗೊಳಿಸಬೇಕು, ಇಲ್ಲವೇ ಕ್ಷಮೆಯನ್ನು ಕೇಳಬೇಕು. ಇಲ್ಲವಾದರೆ ನಾನು ಯತ್ನಾಳ್ ಅವರ ಮಾದರಿಯಲ್ಲಿ ಅಂದರೆ ಯತ್ನಾಳ್ ಮೇಲೆ ಏನು ಕೇಸನ್ನು ಹಾಕಿದೆ ಅದೇ ಮಾದರಿಯಲ್ಲಿ ಕೇಸನ್ನು ಹಾಕಬೇಕಾಗುತ್ತೆ ಅಂತಕ್ಕಂಥ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಜೊತೆಗೆ ಆ ಸವಾಲನ್ನು ಸ್ವೀಕರಿಸಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನೇರವಾಗಿ ತಮ್ಮ ಧ್ವನಿಯಲ್ಲಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ವಕ್ಫ್ ಗದ್ದಲ ಮತ್ತು ಈ ವಕ್ಫ್ ಹೋರಾಟ ವಿಚಾರ ಏನಿದೆ ಇದು ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳೋ ಹೋಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.